ನಮ್ಮ ವಾರ್ಡ್ ಅಧ್ಯಕ್ಷರಾಗಿರುವಂತಹ ಹಾಗೂ ನಗರಸಭೆ ಸದಸ್ಯರಾಗಿರುವಂತಹ ಸಾಗರ್ ಬಂಡಿ ನಮ್ಮ ವಾರ್ಡ್ ಅಧ್ಯಕ್ಷರಾಗಿರುವಂತಹ ಈಶ್ವರ್ ಸುಗಂಧಿ ಅವರೇ ಹಾಗೂ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಎರಡ್ 2028ರಲ್ಲಿ ಭಾರತೀಯ ಜನತಾ ಪಕ್ಷದ ನೇತೃತ್ವ ಈ ರಾಜ್ಯದಲ್ಲಿ ಅಧಿಕಾರ ಹಿಡಿಯುವಂತಹ ಹಾಗೂ ಅಭಿವೃದ್ಧಿ ಕಾರ್ಯಗಳನ್ನು ಆಬಾಧಿತವಾಗಿ ನಡೆಸುವಂತಹ ಒಂದು ಪರ್ವ ಆಗಮಿಸ್ತಾ ಇದೆ, ಆ ಕಾಲ ಬರ್ತಾ ಇದೆ ಅನ್ನೋ ಮುನ್ಸೂಚನೆಯನ್ನ ಇಡೀ ರಾಜ್ಯಕ್ಕೆ ಕೊಡೋದಕ್ಕೆ ಸಿಕ್ಕಿರೋದು ಎರಡು ಕ್ಷೇತ್ರ ಜನಕ್ಕೆ, ಒಂದು ದಾವಣಗೆರೆಯವರಿಗೆ, ಇನ್ನೊಂದು ಬಾಗಲಕೋಟೆಯವರಿಗೆ. ಅದರಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ 2028ಕ್ಕೆ ಅಧಿಕಾರಕ್ಕೆ ಬಂದೇ ಬರುತ್ತೆ ಅಂತ ಹೇಳಿ ಪಕ್ಕಾ ಸಂದೇಶ ಕೊಡುವಂತ ಶಕ್ತಿ ಇರೋದು ಬಾಗಲಕೋಟೆ ಜನಕ್ಕೆ ಮಾತ್ರ ಅಂತ ಎಲ್ಲರಿಗೂ ಗೊತ್ತಿದೆ. ನಮ್ಮ ನಿರೀಕ್ಷೆ ರಾಜ್ಯ ಜನತೆಗೆ ಕೊಡಬೇಕಾದ ಸಂದೇಶದಲ್ಲಿ ಎಲ್ಲೂ ಚ್ಯುತಿಯಾಗದಂಗೆ ನೋಡಿಕೊಳ್ಬೇಕಾದಂತ ಜವಾಬ್ದಾರಿ ಬಾಗಲಕೋಟೆಯ ಪ್ರತಿ ಹಳ್ಳಿ, ಪ್ರತಿ ಒಂದು ಕೇರಿ, ಪ್ರತಿ ಮೊಹಲ್ಲದ ಜನಕ್ಕೆ ನಿಮಗಿದೆ, ವಾರ್ಡ್ ಜನಕ್ಕೆ. ನಾನು ಮೈಸೂರಿಂದ 11 ತಾಸು ಜರ್ನಿ ಮಾಡ್ಕೊಂಡು ನಾನು ಇಲ್ಲಿವರೆಗೆ ಯಾಕೆ ಬರ್ಬೇಕು? ಯಾಕಂದ್ರೆ ನಿಮಗೇನು ಇಲ್ಲಿ ಬೀರಣ್ಣ ಚರಂತಿ ಮಟ್ರು ಮಾಡುವಂತ ಕೆಲಸ ನಿಮಗೆ ಗೊತ್ತಿಲ್ಲ ಅಂತಲ್ಲ, ಆದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಮುಂದಿನ ದಿನಗಳಲ್ಲಿ ರಾಜ್ಯದ ಜನತೆ ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಪ್ರೇರಣೆ ಕೊಡುವಂತ ಶಕ್ತಿ ಅದು ಬಾಗಲಕೋಟೆ ಮತದಾರರಿಗೆ ಸಿಕ್ಕಿದೆ. ಹಾಗಾಗಿ ನಾನು ಅಲ್ಲಿಂದ ಬಂದಿದ್ದೀನಿ. ನೀವಿವತ್ತು ಕಳಿಸ್ಕೊಡಿ, 9ನೇ ತಾರೀಕು ಚುನಾವಣೆ ನಡೆಯುತ್ತೆ. ರಿಸಲ್ಟ್ ಬಂದಾಗ ಬಾಗಲಕೋಟೆನಲ್ಲಿ ಡಾಕ್ಟರ್ ವೀರಣ್ಣ ಚರಂತಿ ಮಠರು ದೊಡ್ಡ ಅಂತರದಲ್ಲಿ ಗೆದ್ದಿದ್ರೆ ಬಿಜೆಪಿ ಸರ್ಕಾರ 2028ಕ್ಕೆ ಬಂದೇ ಬರುತ್ತೆ. ನಾಲ್ಕು ಮೈಸೂರಿನಲ್ಲಿರೋ ಹಿಂದೂಗಳನ್ನ ನಾವು ಬಿಜೆಪಿನ ಗೆಲ್ಲಿಸಬೇಕು ಅಂತ ಅವರಿಗೂ ಸಂದೇಶ ಸಿಗುತ್ತೆ. ಹಾಗಾಗಿ ನಾವೆಲ್ಲ ಬಂದಿದ್ದೀವಿ. ನಾಳೆ ಅರವಿಂದ್ ಲಿಂಬಾವಳಿ ಅವರು ಬರ್ತಾ ಇದ್ದಾರೆ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರಣ್ಣ ಅವರು ಕೂಡ ಎಲ್ಲ ಕಡೆ ಓಡಾಟವನ್ನು ಮಾಡ್ತಾ ಇದ್ದಾರೆ. ಶ್ರೀರಾಮನವಣ್ಣ ಇದ್ದಾರೆ, ಹಾಗೆ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರಿದ್ದಾರೆ, ಗೋವಿಂದ್ ಕಾರಜೋಳರು ಇಲ್ಲೇ ಕೂತ್ಕೊಂಡಿದ್ದಾರೆ, ಎನ್ ಮಹೇಶಣ್ಣ ಇಲ್ಲೇ ಇದ್ದಾರೆ. ಎಲ್ಲ ನಮ್ಮ ಲೀಡರ್ಗಳು ನಾಳೆ, ಹಾಗೆ ಇದು ನಮ್ಮ ಹಿರಾಣಿ ಸಾಹೇಬರು ಬರ್ತಾ ಇದ್ದಾರೆ. ಪ್ರತಿ ಒಬ್ಬರು ಕೂಡ ಬಾಗಲಕೋಟೆ ಬರ್ತಿದ್ದಾರೆ. ಇಷ್ಟೊಂದು ಜನ ಬಾಗಲಕೋಟೆಯಲ್ಲಿ ಬೈಲೆಕ್ಷನ್ ಆಗಲಿಲ್ಲ, ಈ ಜನ ಯಾರು ಗೊತ್ತಿರಲಿಲ್ಲ. ಬಿಜೆಪಿಯ ಎಲ್ಲಾ ಲೀಡರ್ ಮುಖ ನೋಡುವಂತ ಅವಕಾಶ ನಿಮಗೆ ಸಿಕ್ಕಿದೆ. ಅವ್ರು ಬಂದವರು ಆಯ್ತು, ನಾವು ಹೋಗಿ ಕ್ಯಾಂಪೇನ್ ಮಾಡಿದಕ್ಕೆ ನಮ್ಮ ಮರ್ಯಾದೆ ಉಳಿಸಿದ್ರು ಅಂತ ಅವ್ರಿಗೆ ಅನಿಸ್ಬೇಕಾ ಬೇಡುವ? ಅದಕ್ಕೋಸ್ಕರ ನಿಮ್ಮನ್ನು ಮತಯಾಚನೆ ಬಂದಿದ್ದೀನಿ. ಬಂಧುಗಳೇ, ನೀವು ನಾನೇನ್ ಹೇಳ್ಬೇಕು ಗೊತ್ತಿಲ್ಲ. ಈ ಊರಿಗೆ ಬಂದಾಗ ನಾನು ಈ ಊರಿಗೆ ಸುಮಾರು ಸರಿ ಬಂದಿದ್ದೀನಿ. ಲಾಸ್ಟ್ ಅರವಿಂದ್ ಜಿ ಅವರ ತಾಯಿಯ ಕಾರ್ಯಕ್ಕೆ ಬಂದಾಗ್ಲೂ ಕೂಡ ಅಲ್ಲಿ ನಮ್ಮ ಬೋವಿಮಠ ಸ್ವಾಮೀಜಿ ಅವರದ್ದು ಇದಕ್ಕೂ ಅಲ್ಲಿಗೂ ಹೋಗಿದ್ದೆ ನಾನು. ಈ ಊರನ್ನ ಯಾರು ಬಾಗಲಕೋಟೆ, ನಮ್ಮ ಹಳೆ ಮೈಸೂರು ಆ ಭಾಗದಲ್ಲಿ ನೋಡ್ರೆ ಅಯ್ಯೋ ಬಾಗಲಕೋಟೆ ಅಷ್ಟು ದೂರದಲ್ಲಿ ಊರು ಹಂಗಿದೆಯೋ ಅಂತ ಅನ್ಸ್ಬೋದು. ಆದ್ರೆ ಈ ಊರಲ್ಲಿ ಬಂದ್ರೆ ಮುಳುಗಡೆ ಆದ ನಂತರ ಹೊಸದಾಗಿ ಆ ನವನಗರ ಏನ್ ನಿರ್ಮಾಣ ಆಗಿದೆ, ನಿಮ್ಗೆ ಒಳ್ಳೆ ಜಯನಗರದಲ್ಲಿ, ಮೈಸೂರಿನಲ್ಲಿರುವಂತಹ ವಿಜಯನಗರ ಲೇಔಟಿನಾಗ ಚೆನ್ನಾಗಿ ಡೆವಲಪ್ ಆಗಿದೆ. ಇದರಿಂದ ನಮ್ಮ ಚರಂತಿ ಮಟ್ಟದ್ದು ಬಿಜೆಪಿ ಕೊಡುಗೆ ಇದೆ ತಾನೆ. ಇವತ್ತು ಇಷ್ಟೋ ರಸ್ತೆಗಳಲ್ಲಿ ಡಾಂಬರೀಕರಣ ಆಗಿದೆ. ರಾಜ್ಯದಲ್ಲಿ ರಸ್ತೆಗಳು ಗುಂಡಿ ಬಿದ್ದಿದ್ದಾವೆ. ಯಾರು ಅಲ್ಲಿಗೆ ಅದಕ್ಕೆ ಇಡೀ ಟಾರು ಹಾಕ್ಲಿಕ್ಕಾಗಿಲ್ಲ. ಆದ್ರೆ ಚರಂತಿ ಮಟ್ಟರು 2018ರಿಂದ 2023ವರೆಗೂ ತಂದಂತ ಅನುದಾನಗಳಲ್ಲಿ ಇವತ್ತು ಇಡೀ ಬಾಗಲಕೋಟೆಯಾದ್ಯಂತ ಕಾಮಗಾರಿ ನಡೀತಿದ್ದಾವೆ. ರಸ್ತೆ ಚೆನ್ನಾಗಿದೆ. 6,000 ಕೋಟಿ ರೂಪಾಯಿಯನ್ನ ಇಲ್ಲಿನ ಅಭಿವೃದ್ಧಿಗೆ ತಂದಂತ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅದು ಚರಂತಿ ಮಠ. ಇಲ್ಲಿ ಮೇಟಿಯವ್ರನ್ನ ಗೆಲ್ಸಿದ್ರಿ. ನಾನು ಮೇಟಿಯವ್ರಿಗೆ ಬಗ್ಗೆ ಏನ್ ಹೇಳಕ್ ಹೋಗಲ್ಲ. ಇದು ಇಡೀ ರಾಜ್ಯದ ಪರಿಸ್ಥಿತಿ, 224 ಕ್ಷೇತ್ರಗಳ ಪರಿಸ್ಥಿತಿ. ಗ್ಯಾರಂಟಿ ಸ್ಕೀಮು ಹೆಂಗಸರಿಗೆ 2,000 ರೂಪಾಯಿ ಕೊಟ್ಟರು, ಗಂಡಸರಿಗೆ ಕನ್ನ ಹಾಕಿದ್ರು. ಅದನ್ನ ಹೇಳ್ತೀನಿ ಮುಂದೆ ನಾನು. ಆದ್ರೆ ಗ್ಯಾರಂಟಿ ಸ್ಕೀಮು ಅಂತ ಹೇಳಿ ಇಡೀ ರಾಜ್ಯದಲ್ಲಿ ತಮಟೆ ಹೊಡೆಯೋದನ್ನು ಬಿಟ್ರೆ
ಒಂದ್ ಊರಿಗೆ ಕುಡಿಯೋ ನೀರು ಬರಲಿಲ್ಲ, ನಿಮ್ ರಸ್ತೆಗೆ ಹಿಡಿ ಸ್ಟಾರ್ ಹಾಕ್ಲಿಲ್ಲ, ಒಂದ್ ಕಾಂಕ್ರೀಟ್ ಸಿಮೆಂಟ್ ರಸ್ತೆಗಳಾಗ್ಲಿಲ್ಲ, ಯುವ ನಿಧಿನೂ ಬರಲಿಲ್ಲ, ನಿಮ್ ಮಕ್ಕಳಿಗೆ ಉದ್ಯೋಗಾವಕಾಶಗಳು ಕೊಡ್ಲಿಕ್ಕೆ ಖಾಲಿ ಇರುವಂತಹ ಹುದ್ದೆಗಳನ್ನ ಭರ್ತಿನೂ ಮಾಡ್ಲಿಲ್ಲ, ಏನೂ ಮಾಡ್ಲಿಲ್ಲ. ಬರೀ 2,000 ರೂಪಾಯಿ ಅಂತ ತಮಟೆ ಹೊಡಿತಾನೆ ಇದ್ದಾರೆ. ಈ ಮಧ್ಯದಲ್ಲೂ ಕೂಡ ಇವತ್ತು ಬಾಗಲಕೋಟೆಯಲ್ಲಿ ಒಳ್ಳೆ ರಸ್ತೆಗಳಾಗಿದ್ರೆ ನಮ್ಮ ಚರಂತಿ ಮಠ ತಂದಿರುವಂತಹ ಅನುದಾನದ ಪರಿಣಾಮವಾಗಿ ಒಳ್ಳೆ ರಸ್ತೆಗಳಾಗಿವೆ. ಇವತ್ತು ಬಾಗಲಕೋಟೆ ಇವತ್ತು ಈ ಒಂದು ಹಿನ್ನೀರು ಏನಿದೆ ಇದರ ತಟದಲ್ಲಿ ಇವತ್ತು ಚೆನ್ನಾಗಿ ಬೆಳೀತಾ ಇದ್ರೆ ನಿಮ್ ಮಕ್ಕಳನ್ನ ಎಲಿಮೆಂಟ್ರಿಗೆ ಹಾಕ್ಬೇಕಾ, ಹೈಸ್ಕೂಲಿಗೆ ಹಾಕ್ಬೇಕಾ, ಮೆಡಿಕಲ್ಗೆ ಹಾಕ್ಬೇಕಾ, ಇಂಜಿನಿಯರಿಂಗ್ ಹಾಕ್ಬೇಕು ಅಂತಂದ್ರೆ ಎಷ್ಟೋ ಪ್ರಮುಖವಾದಂತಹ ಜಿಲ್ಲೆಗಳು ನಮ್ಮ ಹಳೆ ಮೈಸೂರು ಭಾಗದಲ್ಲೂ ಕೂಡ ಚಿಕ್ಕಬಳ್ಳಾಪುರದವ್ರು ಮೆಡಿಕಲ್ ಕಾಲೇಜ್ ನೋಡಿ, ಈಗ ನಮ್ಮ ಬಿಜೆಪಿ ಸರ್ಕಾರ ಬಂದ ನೋಡಿದ್ದು. ಚಿಕ್ಕಮಗಳೂರು ಕಾಫಿ ಬೆಳೆಯುವಂತರು ಮೆಡಿಕಲ್ ಕಾಲೇಜ್ ಇರಲಿಲ್ಲ. ಈಗ ನಮ್ ಶೋಭಕ್ಕ ಬಂದಾದ ನಂತರ ಒಂದು ಮೆಡಿಕಲ್ ಕಾಲೇಜಿನ ಅಲ್ಲಿ ಅವ್ರ MP ಇರುವಂತ ಸಂದರ್ಭದಲ್ಲಿ ತಂದಿದ್ದು. ಆದ್ರೆ ಬಾಗಲಕೋಟೆನಲ್ಲಿ ಸುಸಜ್ಜಿತವಾದಂತಹ ಮೆಡಿಕಲ್ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ, ಎಲಿಮೆಂಟರಿ ಎಲ್ಲ ಸ್ಕೂಲ್ಗಳಿದಾವೆ. ಎಲ್ಲದನ್ನು ಮಾಡಿದವರು ಯಾರು? ಚರಂತಿ ಮಠದ ನೇತೃತ್ವದಲ್ಲಿ ಈ ಟ್ರಸ್ಟ್ ಅಲ್ಲಿ ಒಳ್ಳೆ ಕೆಲಸ. ನಿಮ್ಮ ಮಕ್ಕಳಿಗೆ ಒಳ್ಳೆ ಶಾಲೆಗಳು ಇದೆ, ಒಳ್ಳೆ ಕಾಲೇಜು ಇದೆ, ಒಳ್ಳೆ ಮೆಡಿಕಲ್ ಕಾಲೇಜ್ ಇದೆ, ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಒಳ್ಳೆ ರಸ್ತೆಗಳನ್ನು ಕೂಡ ಕೊಟ್ಟಿದ್ದಾರೆ, ಕುಡಿಯೋ ನೀರನ್ನು ಕೊಟ್ಟಿದ್ದಾರೆ. ಆದ್ರೂ ಕೂಡ 2023 ಮೈ ಮರೆತು ಬಿಟ್ರಿ. ಮತ್ತೆ 2026 ಆ ಮಿಸ್ಟೇಕ್ ಆಗಬಾರದು. ಅದಕ್ಕೋಸ್ಕರ ನಿಮ್ಮನ್ನ ವಿನಮ್ರತೆಯಿಂದ ನಾ ಕೇಳ್ಕೊಳ್ಳೋದಕ್ಕೆ ಬಂದಿದ್ದೀನಿ ಬಂಧುಗಳು. ಇನ್ನು ನೇರವಾಗಿ ಒಂದಷ್ಟು ವಿಚಾರಕ್ಕೆ ಹೋಗೋದಾದ್ರೆ, ಎಲ್ಲಿ ಹೋದ್ರು ಕೂಡ ಸಿದ್ದರಾಮಯ್ಯನವ್ರು ಬಂದಿದ್ದಾರೆ ಇವತ್ತು ಬಾಗಲಕೋಟೆಲ್ಲೇ. 2,000 ರೂಪಾಯಿ ಹೆಂಗಸರಿಗೆ 2,000 ರೂಪಾಯಿ ಕೊಟ್ಟೆ, 2,000 ರೂಪಾಯಿ ಕೊಟ್ಟೆ ಅಂತಾರೆ. ಸಭೆ ಒಳಗಡೆ ಹೇಳಿದ್ರೆ ಕಾಕ ಪಾಟೀಲ ನೀನ್ ಹೆಂಡ್ರಿಗೆ 2,000 ಕೊಡ್ತೀನಿ ಕಡೆ ಅಂದ್ರು. ನನ್ನ ಹೆಂಡ್ರಿಗೆ 2,000 ಅಂದ್ರು. ಎಲ್ಲ 200 ಯೂನಿಟ್ ಫ್ರೀ ಅಂದ್ರು. ಯುವ ನಿಧಿ ಕೊಡ್ತೀನಿ ಅಂದ್ರು. 10 kg ಅಕ್ಕಿ ಅಂತಂದ್ರು. ಅದರೊಳಗಡೆ 5 kg ಮೋದಿ ಸರ್ಕಾರದಿಂದ 5 kg ದುಡ್ಡು ಕೊಡ್ತೀವಿ ಅಂತ ಅಕ್ಕಿನೂ ಕೊಟ್ಟಿಲ್ಲ ಅನ್ನೋದು ಬಿಟ್ಟಾಗ್ಬಿಟ್ರು. ಯುವ ನಿಧಿ ಅಂತ ಹೇಳಿ ನಿಮ್ಮ ಮಕ್ಕಳಿಗೆ 3,000 ರೂಪಾಯಿನ ಎಜುಕೇಟೆಡ್ ಗ್ರಾಜುಯೇಟ್ಸ್ ಕೊಡ್ತೀವಿ ಅಂತ ಹೇಳಿದ್ರು. 3 ವರ್ಷ ಆಗ್ಲಿಕ್ಕೆ ಬಂತು, ಯುವ ನಿಧಿ ಪ್ರಾರಂಭ ಆಯ್ತಾ? ಇವತ್ತರೆಗೂ ಪ್ರಾರಂಭನೇ ಆಗ್ಲಿಲ್ಲ. ರಾಜ್ಯದಲ್ಲಿ 2,82,000 ಸರ್ಕಾರಿ ಉದ್ಯೋಗಗಳು ಖಾಲಿ ಇದಾವೆ. ಕೊಟ್ರ ಅದನ್ನ ತುಂಬಿದ್ರ? ಯುವ ನಿಧಿನೂ ಕೊಡ್ಲಿಲ್ಲ, ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಲಿಲ್ಲ. ನಮ್ಮೆಲ್ಲ SC ST ಜನಾಂಗದವರೆಲ್ಲರೂ ಕೂಡ ಏನೋ ಬಡವನ್ನೆಲ್ಲ ಉದ್ಧಾರ ಮಾಡ್ಬಿಡ್ತಾರೆ ಅಂತ ಹೇಳಿ ಓಟ್ ಕೊಟ್ಬಿಡು ಒಂದ್ಸರಿ. ಆದ್ರೆ SC ST ಜನಾಂಗಕ್ಕೆ ಸೇರಿದಂತ SCP ಸ್ಪೆಷಲ್ ಕಾಂಪೋನೆಂಟ್ ಪ್ರೋಗ್ರಾಮ್ ಇರ್ಬೋದು, ಟ್ರೈಬಲ್ ಸಬ್ ಪ್ಲಾನ್ TSP ಅಂತ ಇರ್ಬೋದು, ಪ್ರತಿಯೊಂದರಲ್ಲಿ ಇದ್ದಂತ ದುಡ್ಡನ್ನ ಈ ಗ್ಯಾರಂಟಿ ಸ್ಕೀಮಿಗೆ 40,000 ಕೋಟಿ ರೂಪಾಯಿನ ಡೈವರ್ಟ್ ಮಾಡಿರೋ ಅವೆಲ್ಲ ನಮ್ಮ ಕೇರಿ ಕಾಲೋನಿಗಳು ಉದ್ಧಾರ ಆಗ್ಬೇಕಿತ್ತು, ನಮ್ಮ ಜನಕ್ಕೆ ಒಳ್ಳೇದಾಗ್ಬೇಕಿತ್ತು, ನಮ್ಮ ಹಿಂದುಳಿದ ಜಾತಿ ಜನಾಂಗದವರು ಉದ್ಧಾರಕ್ಕೆ ಇಟ್ಟಿದ್ದ ದುಡ್ಡು ಆ ಕಡೆಗೆ ಡೈವರ್ಟ್ ಮಾಡಿರೋ ಇದರಲ್ಲಿ ಗ್ಯಾರಂಟಿ ಸ್ಕೀಮ್ಗಳಿಗೆ ಕೊಡ್ತಾ ಇದ್ದಾರೆ. ಅಂದ್ರೆ ನೀವಂತ ತಿಳ್ಕೊಳ್ಳಿ, ನಿಮ್ಮ ಮಕ್ಕಳು ಇಲ್ಲೆಲ್ಲ ಬಹಳ ಮಕ್ಕಳೆಲ್ಲ ಬೊಬಾಡಿತಾ ಇದ್ದು ಇಲ್ಲೆಲ್ಲ ಆಟ ಆಡ್ತಿದ್ದಾವೆ. ಈ ಮಕ್ಕಳಿಗೆ ಭವಿಷ್ಯ ಬೇಡವಾ? ಈ ಹುಟ್ಟ ಮಗುವು ಕೂಡ ಒಬ್ಬರ ಮೇಲೆ 1,17,000 ರೂಪಾಯಿ ಸಾಲವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಹೋಗಿ ಇವರಿಗೆ ಅನ್ನರಾಮಯ್ಯ ಅಂತ ಹೇಳ್ಕೊಳ್ತಿದ್ರು, ಸಾಲ ರಾಮಯ್ಯ ಹೋಗಿದ್ದಾರೆ. 8,25,000 ಕೋಟಿ ರೂಪಾಯಿ ಸಾಲ ಹೋಗಿದೆ. ನೀವು ಬುಕ್ಕಡ ಬಸ್ಸು ಅಂತಂದ್ರು. ಬಸ್ಗಳೆಲ್ಲ ಬ್ರೇಕ್ ಫೇಲ್ಯೂರ್ ಆಗಿ ಅಲ್ಲಿ ಇಲ್ಲಿ ಉದ್ರಿ ಬೆಂಕಿ ಹತ್ಕೊಂಡು ಕೂತಿದ್ದಾವೆ. ಇವತ್ತು ರಾಜ್ಯ ಎಲ್ಲಿಗೆ ಹೋಗುತ್ತೆ ಯೋಚನೆ ಮಾಡಿ. ಉತ್ತರ ಪ್ರದೇಶ ಯೋಗಿ ಆದಿತ್ಯನಾಥ್ ಅವರು ಬಂದಾದ್ಮೇಲೆ ಉದ್ಧಾರ ಆಗ್ತಾ ಇದೆ. ಆದ್ರೆ ನಾವು ಎಷ್ಟೋ ಮುಂದೆ ಇದ್ದಂತವ್ರು ನಾವಿವತ್ತು ಹಿಂದುಳಿದ ರಾಜ್ಯಗಳ ಸಾಲಿಗೆ ಹೋಗಿ ಸೇರ್ತಾ ಇದ್ದೀವಿ. ಎಲ್ಲ ಗ್ಯಾರಂಟಿ ಸ್ಕೀಮ್ ಅಂತ ಹೇಳಿ ನಿಮ್ ಓಟ್ ತಗೊಂಡು ಇವತ್ತು ಕಮಿಷನ್ ದಂಧೆ ಮಾಡ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ. ಬಂಧುಗಳೇ, ಎಲ್ಲಕ್ಕಿಂತ ಹೆಚ್ಚಾಗಿ ಟಿವಿಯಲ್ಲಿ ಮಾತಾಡೋದು ನೀವು ನೋಡ್ತಾ ಇರ್ತೀರಿ. ಇಲ್ಲೇ ಬರ್ತಾ ಇರ್ಬೇಕಾದ್ರೆ ಇದೇ ಮಸೀದಿಯಿಂದ ಕಲ್ಬಿತ್ತು ಅಂತ ಹೇಳಿದ್ರು. ಶಿವಾಜಿ ಜಯಂತಿ ಪ್ರೊಸೆಷನ್ ಹೋಗ್ತಾ ಇದ್ರು, ಇಲ್ಲಿಂದ ಚಪ್ಪಲಿ ಬಿಸಾಕಿದ್ರು ಅಂತ ಹೇಳಿದ್ರು. ಅಲ್ಲ, ನಾನ್ ಕೇಳ್ತೇನೆ, ಮೊನ್ನೆ ಘಟನೆ ನೀವು ನೋಡಿದ್ರೆ ಫೆಬ್ರವರಿ 25 ಮೈಸೂರಲ್ಲಿ ಇಷ್ಟೇ ಸೆಕೆ ಇದೆ. ಮೊನ್ನೆ ಫೆಬ್ರವರಿ 28ನೇ ತಾರೀಕು ಇಸ್ರಾಯೇಲ್ ಅವರು ಮತ್ತು ಅಮೆರಿಕದವರು ಇರಾನ್ ಮೇಲೆ ದಾಳಿ ಮಾಡಿದ್ರು. ಅಲ್ಲಿನ ಧರ್ಮಗುರು ಆಗಿದ್ದಂತ ಆಯತುಲ್ಲಾ ಖಮೇನಿಯನ್ನ ಸಾಯಿಸಿದ್ರು. 82 ವರ್ಷ ಆಗಿತ್ತು.
ಆಯತುಲ್ಲಾ ಖಮೇನಿಯನ್ನ ಇರಾನ್ ಸಾಯಿಸಿದ್ರೆ ಈ ಇಲ್ಲಿ ಕೇರಿ ಒಳಗಡೆ ಈ ಮೌಲಾದಲ್ಲಿರುವಂತ ಸಾವಿರ ರೂಪಾಯಿ ಬಿಡ್ಕೊತಾ ಇದಾರೆ. ಇವ್ರಿಗವ್ರಿಗೆ ಸಂಬಂಧ? ಖಮೇನಿ ಅವನು ಯಾರು? ಅವನು ಹೆಣ್ಣು ಮಕ್ಕಳು ಪುಟ್ಟ ಮಕ್ಕಳಿದಾವೆ, ನನಗೊಂದು ಮಗಳಿರೋದು. ಹೆಣ್ಣು ಮಕ್ಕಳ ಮದುವೆ ವಯಸ್ಸನ್ನ 9 ವರ್ಷಕ್ಕೆ ಇಳಿಸಿದಂತ ನೀಚ ಅವನು. 9 ವರ್ಷದ ಮಕ್ಕಳು ಆಡ್ತಾ ಇರುವಂತ ಮಕ್ಕಳನ್ನ ಮದುವೆ ವಯಸ್ಸು 9 ವರ್ಷಕ್ಕೆ ಇಳಿಸ್ತ. ಅವನ್ನ ಇಲ್ಲಿ ಧರ್ಮಗುರು ಅಂತ ಹೇಳ್ತಾರೆ. ಅವ್ನು ಯಾವ ಧರ್ಮ? ಅಧರ್ಮದ ಕೆಲಸವನ್ನು ಮಾಡಿದಂತವನು. ಮನೇಲಿ ಹೆಣ್ಮಕ್ಳು ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ರೆ ಒಂದು ಗಂಡಸಿಂದಲ್ಲ ಹೊರಗಡೆ ಹೋಗಂಗಿಲ್ಲ. ಬುರ್ಕ ಹಾಕ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಹೆಣ್ಮಕ್ಳನ್ನ ಕಳ್ಸಿ ಸಾಯಿಸಿದ್ದಾರೆ, ಕಲ್ಲೂರು ಸಾಯಿಸಿದ್ದಾರೆ. ಒಂದು 9 ವರ್ಷದ ಚಿಕ್ಕ ಬಾಲಕಿ ಎದುರುಗಡೆ ಅವ್ರ ತಂದೆನ ಸಾರ್ವಜನಿಕವಾಗಿ ನೇಣಿಗೆ ಸಾಯಿಸಿದ್ದಾರೆ. ಇಂಥ ಪೈಶಾಚಿಕ ಕೆಲಸವನ್ನು ಮಾಡಿದಂತವನು. ಇರಾನಿನ ಜನರೇ ಇವನ್ ತೊಲಗೋಗ್ಲಿ ಸತ್ತೋಗ್ಲಿ ಅಂತ ಹೇಳಿ ಪ್ರೇ ಮಾಡ್ತಾ ಇದ್ರು. ಅವನ ಇಸ್ರೇಲ್ ಅಮೆರಿಕದವ್ರು ಬಂದು ಹೊಡೆದ್ರೆ ನಾವು ಇಲ್ಲಿ ಬಾಯಿ ಪಡ್ಕೋತಾ ಇದ್ದಾರೆ. ನಮ್ಮ ಮೊಹಲ್ಲಾಗಳಲ್ಲಿ, ನಮ್ಮ ರಸ್ತೆಗಳಲ್ಲಿ, ಮೀಡಿಯಾದವ್ರ ಎದುರುಗಡೆ ಇಲ್ಲಿ ಸಾವಿರ ಬಾಯಿ ಪಡ್ಕೋತಾ ಇದ್ದಾರೆ. ನಾ ಕೇಳ್ತೀನಿ, ನಮ್ಮ ತರನೇ ಕರ್ಕರ್ಗೆ ಕುಳ್ಳಿಗೆ ಇವ್ರನ್ನೇನು ಅರಬಿಂದ ಹುಟ್ಟಿಸಿ ಇಲ್ಲಿ ತಂದು ಹಾಕಿದಾರ? ಆದ್ರೂ ನಿಷ್ಠೆ ಮಾತ್ರ ಅಲ್ಲಿಗೆ. ಜನ್ಮಭೂಮಿ ಇದು ಭಾರತ. ನಮಗೆ ಹಿಂದೂಗಳಿಗೆ ಜನ್ಮಭೂಮಿನೂ ಇದೆ, ಪವಿತ್ರ ಭೂಮಿನೂ ಇದೆ. ಆದ್ರೆ ಅವರಿಗೆ ಜನ್ಮಭೂಮಿ ಇದು, ಪವಿತ್ರ ಭೂಮಿ ಮಾತ್ರ ಗಡಿ ಆಚೆಗಿದೆ. ಅವರಿಗೆ ನಿಷ್ಠೆ ಬಂದಾಗಲೂ ಕೂಡ ಗಡಿ ಆಚೆಗೆ ನಿಷ್ಠೆ ತೋರ್ತಾರೆ. ಅಲ್ವಾಗಿ ಅಮೆರಿಕದವರು ಮತ್ತೆ ಇಸ್ರೇಲ್ನವರು ಖಮೇನಿ ನೋಡಿದ್ರೆ ಇಲ್ಲಿ ಕಲ್ಲು ಬಿಸಾಡ್ತಾರೆ. ನಾನ್ ಕೇಳ್ತೀನಿ ಈ ಸಾಬ್ರುಗಳಿಗೆ, ಪಕ್ಕದಲ್ಲಿ ಜೋರ್ಡನ್ ಇದೆ, ಪ್ಯಾಲೆಸ್ಟೈನ್ ಇದೆ, ಲೆಬನಾನ್ ಇದೆ, ಕತಾರ್ ಇದೆ, ಯಮನ್ ಇದೆ, UAE ಇದೆ, ಸೌದಿ ಇದೆ, ಸುತ್ತ ಬರೀ ಸಾವಿರ ದೇಶಗಳಿದಾವೆ. ನೀವು ಹೊಡೆದಿದ್ದನು ಖಮೇನಿಯನ್ನು ಸಾಬಿನೇ ಅಲ್ವಾ? ಉಳಿದ ಸಾವಿರ ಯಾಕೆ ಹೋಗ್ತಿಲ್ಲ ಅವ್ರ ಪರವಾಗಿ? ಇಲ್ಲಿರೋನು ಯಾರೋ ಹೋಗಿ ಇಲ್ಲಿ ಗುಜರಿ ಅಂಗಡಿನಲ್ಲಿರೋನು ಟಾಂಗಾ ಸಾಬಿ, ಗುಜರಿ ಸಾಬಿ, ಕೆರ್ಕೊಳ ಸಾಬಿ ಇಲ್ಲಿ ಬಾಯ್ ಬಿಡ್ಕೋತಾ ಇದ್ದಾನೆ. ಅಲ್ಲಿ ಪಕ್ಕದಲ್ಲಿರೋರು ಹೋಗ್ತೇನೆ ಅವ್ರ ಪರವಾಗಿ. ಇವ್ರ ಮನಸ್ಥಿತಿ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಇದು ನಾನು ಕಮ್ಯುನಲ್ ಆಗಿ ಮಾತಾಡ್ತಿದ್ದೀನಿ ಅಂತ ಭಾವಿಸ್ಬೇಡಿ. ನಾಳೆ ಬೆಳಗ್ಗೆ ಮತ್ತೆ ಏನಾದ್ರು ಆಯ್ತು ಅಂತಂದ್ರೆ ಅವ್ರ ಕಾರಣ ನಿಲ್ಲೋರು. ಆಪರೇಷನ್ ಸಿಂಧೂರ್ ಆಯ್ತು ಪಹಲ್ಗಾಮ್ ಅಲ್ಲಿ. ಅದಕ್ಕಿಂತ ಮೊದಲು ನಮ್ಮ ಹಿಂದೂ ಮಹಿಳೆಯರನ್ನ 27 ಜನನ ಹೆಕ್ಕಿ ಹಿಂದೂ ಮಹಿಳೆಯರನ್ನ ಪ್ರತ್ಯೇಕ ಮಾಡಿ ಗಂಡಸನ್ನು ಹೊಡೆದ್ರು. ಅವರು ನಮ್ಮ ಮರ್ಮಾಂಗವನ್ನು ಪರೀಕ್ಷೆ ಮಾಡಿ ಹೊಡೆದ್ರು. ನಿಮ್ ಏರಿಯಾದಲ್ಲಿರುವಂತ ಯಾರಾದ್ರೂ ಕೂಡ ಒಬ್ಬ ಸಾಬಣ್ಣನಾದ್ರೂ ಕಣ್ಣೀರ್ ಹಾಕಿದ್ ನೋಡಿದ್ರೆ, ಒಬ್ಬ ಆಕ್ರೋಶ ವ್ಯಕ್ತಪಡಿಸಿದ್ ನೋಡಿದ್ನ? ನಾಳೆ ಬೆಳಿಗ್ಗೆ ನಿಮಗಾದ್ರೆ ಇವ್ರೇನಾದ್ರು ಬರ್ತಾರೆ ಅಂತ ತಿಳ್ಕೊಂಡಿದ್ದೀರಾ? ಫಸ್ಟ್ ಇವರೇ ಬಂದು ಚುಚ್ಚೋಗಿರ್ತಾರೆ. ಹಾಗಾಗಿ ಈ ದೇಶದೊಳಗಡೆ ರಕ್ಷಣೆ ಬೇಕು ಅಂತ ಹೇಳಿದ್ರೆ ಅದು ಭಾರತೀಯ ಜನತಾ ಪಕ್ಷದಿಂದ ಮಾತ್ರ ಸಾಧ್ಯ. ಇವತ್ತು ಉತ್ತರ ಪ್ರದೇಶದಲ್ಲಿ ಒಬ್ಬ ಯೋಗಿ ಬರೋದಕ್ಕೆ ಇವತ್ತು ಉತ್ತರ ಪ್ರದೇಶ ಇವತ್ತು ಅಲ್ಲಿನ ಕಾನೂನು ವ್ಯವಸ್ಥೆ ಅನ್ನೋದು ಕಂಟ್ರೋಲಿಗೆ ಬಂದಿದೆ. ಯೋಗಿ ಇರೋದ್ರಿಂದ ಇವತ್ತು ಉತ್ತರ ಪ್ರದೇಶದಲ್ಲಿ ಹಿಂದೂಗಳು ಬದುಕ್ತಾ ಇದ್ದಾರೆ. ಸಂಜೆ 6 ಗಂಟೆ ಆದ ನಂತರ ಮನೆಯಿಂದ ಹೊರಗಡೆ ಹೋಗಕ್ ಆಗ್ತಾ ಇರಲಿಲ್ಲ. ಇವತ್ತು ಕರ್ನಾಟಕದಲ್ಲಿ ಯೋಚನೆ ಮಾಡಿ, ಗಣೇಶ ಶೋಭಾಯಾತ್ರೆ ಹೋಗ್ತಾ ಇದ್ರೆ ಕಲ್ಲು ಬಿಸಾಡ್ತಾರೆ. ಶಿವಾಜಿ ಜಯಂತಿ ಮೇಲೆ ಕಲ್ಲು ಬಿಸಾಡಿದ್ರು, ಅಣ್ಣಮ್ಮ ದೇವಿ ಜಾತ್ರೆ ಮೇಲೆ ಕಲ್ಲು ಬಿಸಾಡಿದ್ರು. ನೆಕ್ಸ್ಟ್ ನೋಡ್ತಾ ಇರಿ, ಹಿಂದೂಗಳು ಮದುವೆ ಮುಂಜಿ ಮೇಲೆ ನಮ್ಮ ಶವಯಾತ್ರೆ ನಡೀತಿದ್ರು, ಅದ್ರ ಮೇಲೂ ಕಲ್ಲು ಬಿಸಾಡ್ತಾರೆ. ಬಸವಣ್ಣನ ಜಯಂತಿ ಮಾಡ್ತಿದ್ರೆ ಅದ್ರ ಮೇಲೂ ಕಲ್ಲು ಬಿಸಾಡ್ತಾರೆ. ನಾವು ಹಿಂದೂಗಳು ಒಗ್ಗಟ್ಟಾಗ್ಲಿಲ್ಲ. ನೀ ಲಿಂಗಾಯತ, ನೀ ಗೌಡ, ನೀ SC, ನೀ ST, ನೀ ಕುರುಬ ಇದೇ ತರ ಒಳಗೆ ಹೋಯ್ತು ಅಂತಂದ್ರೆ ನಮ್ಮ ಎಲ್ಲ ಹಿಂದೂ ಹಬ್ಬ ಹರಿದಿನಗಳ ಮೇಲೆ ಶವಯಾತ್ರೆ ಮೇಲೂ ಕಲ್ಲು ಹೊಡಿತಾರೆ, ಮದುವೆ ಮುಂಚೆ ಯಾತ್ರೆ ಮೇಲೂ ಕಲ್ಲು ಹೊಡಿತಾರೆ. ಅದಕ್ಕೋಸ್ಕರ ಎಚ್ಚರಿಸೋದಕ್ಕೋಸ್ಕರ ನಾವು ಬಂದಿದ್ರಿ ಬಂಧುಗಳು. ಅದೊಂದು ಮತ್ತೆ ಕರ್ನಾಟಕದಲ್ಲಿ ಬಿಜೆಪಿ ಬರುತ್ತೆ, ನಮಗೆ ರಕ್ಷಣೆ ಸಿಗುತ್ತೆ ಅನ್ನೋ ಸಂದೇಶವನ್ನು ಕೊಡುವಂತಹ ಶಕ್ತಿ ಬಾಗಲಕೋಟೆಯ ಜನತೆಗೆ ನಿಮಗಿದೆ. ದಯವಿಟ್ಟು ಮರಿಬೇಡಿ. ಕಡೆದ ಒಂದು ಮಾತು ಕೇಳ್ತೀನಿ ನಿಮ್ಮನ್ನು. ಏನ್ ಬಿಜೆಪಿ ಅವರು ಬಂದು ಉದ್ಧಾರ ಮಾಡ್ಬಿಡ್ತಾರೆ, ಕಾಂಗ್ರೆಸ್ ಅವರು ಬಂದು ಉದ್ಧಾರ ಮಾಡ್ತಾರೆ? ಅಲ್ಲ, ಬಿಜೆಪಿ ಅವರು ಬಂದ್ರು ಕೂಡ ನಿಮ್ ಮನೆಗೆ ಏನು ಬಂದ್ಬಿಟ್ಟು ನಿಮ್ ಪಾಕೆಟಿಗೆ ದುಡ್ಡು ಕೊಡಲ್ಲ. ಕಾಂಗ್ರೆಸ್ನವರು 3 ವರ್ಷದಿಂದ ಇದ್ದಾರೆ, ಅವರು ಏನು ಕೊಡಲಿಲ್ಲ. ನೀವೇ ದುಡಿಬೇಕು, ನೀವೇ ತಿನ್ಬೇಕು. ಆದ್ರೆ ಬಿಜೆಪಿ ಗೆಲ್ತು ಅಂತ ಹೇಳಿದ್ರೆ
ಇಡೀ ದೇಶದಲ್ಲಿರುವಂತ ಜನ ಸಂಭ್ರಮಿಸ್ತಾರೆ. ಯಾಕಂದ್ರೆ ನಮ್ಮ ರಕ್ಷಣೆಗಿದ್ದಾರೆ, ನಮ್ಮ ಮಕ್ಕಳ ರಕ್ಷಣೆಗಿದ್ದಾರೆ, ನಾವು ಏನು ಇಲ್ಲದಲ್ಲ ನಿಶ್ಚಿಂತೆಯಿಂದ ಇರಬಹುದು ಅನ್ನೋ ಭಾವನೆ ಬರುತ್ತೆ. ಬಿಜೆಪಿ ಗೆದ್ರೆ ಸಂಭ್ರಮಿಸೋರು ಭಾರತೀಯರು, ಆದ್ರೆ ಕಾಂಗ್ರೆಸ್ ಗೆದ್ರೆ ಸಂಭ್ರಮಿಸೋರು ಯಾರು? ಸಾಬ್ರು ಮತ್ತು ಪಾಕಿಸ್ತಾನದವರು. ಅವ್ರು ಯಾವ ತರ ನಮ್ಮ ಹಿತೈಷಿಗಳಾಗಿದಾರ? ಅದಕ್ಕೋಸ್ಕರನೇ ನಾವು ಎಚ್ಚರಿಕೆಯಿಂದ ಇರಬೇಕು. ನಮ್ಮ ಆ ಪ್ರಜ್ಞಾವಂತಿಕೆಯನ್ನು ಇಟ್ಕೊಂಡು ನಾವು ಮತವನ್ನು ಕೊಡಬೇಕು. ಬಂಧುಗಳೇ, ಶ್ರೀಲಂಕಾ ಇಷ್ಟು ಸಣ್ಣ ದೇಶ, ಇವತ್ತು ಮಿಡ್ಲ್ ಈಸ್ಟ್ ಅಲ್ಲಿ ವಾರು ಪ್ರಾರಂಭ ಆದ ಕೂಡಲೇ ಶ್ರೀಲಂಕಾದಲ್ಲಿ ಪೆಟ್ರೋಲ್ ಡೀಸೆಲ್ ಕತೆ ಏನ್ ಗೊತ್ತಾ? ರೇಷನಿಂಗು ಒಂದ್ ಇದಕ್ಕೆ 8 ಲೀಟರ್ ಕೊಡೋದು. ಪಾಕಿಸ್ತಾನದಲ್ಲೂ ಅದೇ ಪರಿಸ್ಥಿತಿ ಏರೋಗಿದೆ. ಅಮೆರಿಕದಲ್ಲಿ ಒಂದು ಗ್ಯಾಲನ್ಗೆ $2.50 ಜಾಸ್ತಿ ಮಾಡಿದ್ದಾರೆ, $2.5 ಜಾಸ್ತಿ ಆಗಿದೆ. ಎಲ್ಲ ದೇಶಗಳಲ್ಲೂ ಕೂಡ ಇವತ್ತು ಎಮರ್ಜೆನ್ಸಿನ ಅಂದ್ರೆ ತುರ್ತು ಪರಿಸ್ಥಿತಿನ ಘೋಷಣೆ ಮಾಡ್ತಾ ಇದ್ದಾರೆ. ಆದ್ರೆ ಭಾರತದಲ್ಲಿ 147 ಕೋಟಿ ಇದ್ದಾರೆ. ಎಲ್ಲ ಯುರೋಪ್ ನಲ್ಲಿರುವಂತ 26 ದೇಶನ ಒಟ್ಟು ಸೇರಿಸಿದ್ರು ನಮ್ಮ ಜನಸಂಖ್ಯೆ ಜಾಸ್ತಿ. 147 ಕೋಟಿ ಇದೀವಿ. ಇಂಥ 147 ಕೋಟಿಗೆ ಇವತ್ತು ಪೆಟ್ರೋಲ್ ಆಗ್ಲಿ ಡೀಸೆಲ್ ಆಗ್ಲಿ ಬೆಲೆನೂ ಜಾಸ್ತಿ ಮಾಡಿದ. ಮೊನ್ನೆ ಎಕ್ಸೈಸ್ ಡ್ಯೂಟಿ ಅದು ಇದು ಸ್ವಲ್ಪ ಇದ್ಮಾದ್ಮೇಲೆ ₹3 ಡೀಸೆಲ್ಗೆ ₹5 ಪೆಟ್ರೋಲಿಗೆ ಜಾಸ್ತಿ ಆಗಿರ್ಬೇಕು. ಆದ್ರೆ ಎಲ್ಲೂ ಕೂಡ ಕೊರತೆ ಆಗದಂಗೆ ನೋಡ್ಕೊಂಡಿದ್ದಾರೆ. ಅಡುಗೆ ಅವನಿಲ್ಲ, ಸ್ಟೋರೇಜ್ ಮಾಡಕ್ ಆಗಲ್ಲ ಅದನ್ನ. ಹಾಗಾಗಿ ಇದ್ರ ಮಧ್ಯದಲ್ಲೂ ಕೂಡ ಇರಾನ್ನವ್ರ ಜೊತೆ ಮಾತಾಡಿ 3 ದೇಶಗಳಿಗೆ ತೆಗೆದುಕೊಂಡು ಹೋಗೋ ಅವಕಾಶ ಮಾಡಿಕೊಟ್ರೆ, ಒಂದು ರಷ್ಯಾಕ್ಕೆ, ಇನ್ನೊಂದು ಚೈನಾಕ್ಕೆ, ಇನ್ನೊಂದು ಇಂಡಿಯಾಕ್ಕೆ ಅಷ್ಟೇ. ಯಾಕೆಂತಂದ್ರೆ ನೀವು ಈ ದೇಶಕ್ಕೆ ಒಬ್ಬ ಒಳ್ಳೆ ಪ್ರಧಾನಿ ಕೊಟ್ರಿ. ಇಲ್ಲಿ ನಮ್ಮ ಗದ್ದಿಗೌಡ್ರನ್ನ ಸತ್ವವಾಗಿ ಗೆಲ್ಸಿದ್ರಿ, ನಮ್ ಗೌಡ್ರನ್ನ ಗೆಲ್ಸ್ತೀರಿ, ಅಲ್ಲಿ ಮೋದಿನ ಪ್ರಧಾನಿ ಮಾಡೋದಕ್ಕೆ. ಹಾಗಾಗಿ ಇವತ್ತು ಮೋದಿ ದೇಶದ ಪ್ರಧಾನಿ ಆಗಿರೋದ್ರಿಂದ 147 ಕೋಟಿ ಜನ ಸುರಕ್ಷಿತವಾಗಿದ್ದಾರೆ. ಇವತ್ತೇನು ಗಲ್ಫ್ ಕಂಟ್ರಿಲಿ 1 ಕೋಟಿಗಿಂತ ಹೆಚ್ಚು ಭಾರತೀಯರಿದ್ದಾರೆ. ಯಾವಾಗ ವಾಪಸ್ ಬಂದ್ಬಿಡ್ತೀವಿ ಅಂತ ದುಡಿಯಕ್ಕೆ ಹೋಗಿದ್ದಾರೆ, ಪಾಪ ಹೊಟ್ಟೆಪಾಡಿಗೆ ಹೋಗಿದ್ದಾರೆ. ಆದ್ರೆ